ನಮ್ಮನ್ನ ಆಳುವ ನಾಯಕರ ಆಸ್ತಿ ಎಷ್ಟಿರುತ್ತೆ ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಇದೆ ಅಲ್ವಾ? ಈಗ ಒಬ್ಬೊಬ್ಬರೇ ನಾಯಕರ ಆಸ್ತಿಯ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಹಳ ಮುಖ್ಯವಾಗಿ ಮೊದಲನೇದಾಗಿ ಮತ್ತು ಪ್ರಮುಖವಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಸ್ತಿಯ ಲೆಕ್ಕವನ್ನು ಈಗ ಹೇಳ್ತೀವಿ ಕೇಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹತ್ರ ಇರುವಂತಹ ಒಟ್ಟು ಆಸ್ತಿ 3,43,00,000. ಇವರ ಹತ್ರ ಇರೋದೆಷ್ಟು ಹೇಳಿ? 3,43,00,000 ಎಲ್ಲವನ್ನು ಸೇರಿಸಿ. ಇದರಲ್ಲಿ ಇನ್ನೂ ಡೀಪಾಗಿ ಹೇಳೋದಾದ್ರೆ ಇವರ ಹತ್ರ 4 ಉಂಗುರ ಇದೆ ವೀಕ್ಷಕರೇ. ಇವರ ಹತ್ರ ಇರುವಂಥದ್ದು 4 ಉಂಗುರ. ಇವರ ಹತ್ರ ಭೂಮಿ ಇಲ್ಲ, ಅಂದರೆ ಜಮೀನಿಲ್ಲ. ಇವರ ಹತ್ರ ಮನೆ ಇಲ್ಲ, ಆಸ್ತಿ ಇಲ್ಲ. ಇವರ ಹತ್ರ ಒಂದೇ ಒಂದು ಶೇರ್ ಇಲ್ಲ, ಶೇರ್ ಖರೀದಿ ಇವರು ಮಾಡಿಲ್ಲ. ಕಾರ್ ಇಲ್ಲ, ಬೈಕೂ ಇಲ್ಲ. ಇವರ ಆಸ್ತಿ ಲೆಕ್ಕ. ಕಾರ್ ಇಲ್ಲ, ಬೈಕ್ ಇಲ್ಲ, ಭೂಮಿ ಇಲ್ಲ, ಮನೆ ಇಲ್ಲ. ಇರೋದು 4 ಉಂಗುರ. 4 ಉಂಗುರ ಇದೆ ಇವರ ಹತ್ರ. ಒಟ್ಟು 3,43,00,000 ರೂಪಾಯಿಯ ಆಸ್ತಿ ಇವರ ಹತ್ರ ಇದೆ. ಇನ್ನ ಮಂತ್ರಿಗಳು, ಯಾವ್ಯಾವ ಮಂತ್ರಿ, ಯಾವ್ಯಾವ ಕೇಂದ್ರ ಮಂತ್ರಿ ಹತ್ರ ಎಷ್ಟೆಷ್ಟು ಆಸ್ತಿಯ ಮೌಲ್ಯ ಇದೆ ಇದನ್ನು ನೋಡ್ತಾ ಹೋಗೋಣ. ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹತ್ರ ಎಷ್ಟು ಆಸ್ತಿ ಇದೆ? ಒಟ್ಟು ಇವರ ಹತ್ರ ಇರುವಂಥದ್ದು 65 ಕೋಟಿ ರೂಪಾಯಿ. 65 ಕೋಟಿ ರೂಪಾಯಿಯ ಆಸ್ತಿಯ ಲೆಕ್ಕವನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ವೀಕ್ಷಕರೇ. ನೋಡಿ, ಇವರ ಹತ್ರ ಕಾರ್ ಇಲ್ಲ. ಅಮಿತ್ ಶಾ ಅವರ ಹತ್ರ ಕಾರ್ ಇಲ್ಲ. ಅವರು ಕೊಟ್ಟಿರುವ ಲೆಕ್ಕದ ಪ್ರಕಾರ 42.09 ಲಕ್ಷ ಸಾಲ ಇದೆ ಇವರ ಹತ್ರ. ಇವರು 42 ಲಕ್ಷ ಸಾಲ ಮಾಡಿದ್ದಾರೆ. ಇವರ ಹೆಂಡತಿಯ ಆಸ್ತಿ, ಗೃಹ ಸಚಿವ ಅಮಿತ್ ಶಾ ಅವರ ಪತ್ನಿಯ ಆಸ್ತಿ 31 ಕೋಟಿ. ಇವರ ಹತ್ರ ಇರುವಂಥದ್ದೆಷ್ಟು? 65 ಕೋಟಿ. ಇವರ ಹತ್ರ ಕಾರ್ ಇಲ್ಲ, 42 ಲಕ್ಷ ರೂಪಾಯಿ ಸಾಲ ಇದೆ. ಇದು ಅಮಿತ್ ಶಾ ಅವರ ಆಸ್ತಿಯ ಲೆಕ್ಕಾಚಾರ. ಇನ್ನು ನೆಕ್ಸ್ಟ್ ರಾಜನಾಥ್ ಸಿಂಗ್ ಅವರು, ಹೇಳಿ ಕೇಳಿ ರಕ್ಷಣಾ ಸಚಿವರು ಇವರು. ಇವರ ಹತ್ರ ಏನೇನು ಆಸ್ತಿ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ. 3,60,00,000 ರೂಪಾಯಿ ಇವರ ಹತ್ರ ಇರುವಂಥ ಆಸ್ತಿ. ಇವರ ಹತ್ರ ಒಂದು ರಿವಾಲ್ವರ್ ಇದೆ, ಒಂದು ಗನ್ ಇದೆ. ಇದು ಇವರ ಆಸ್ತಿ. ಒಟ್ಟು 3,60,00,000 ರಾಜನಾಥ್ ಸಿಂಗ್ ಅವರ ಒಟ್ಟು ಆಸ್ತಿಯ ಮೌಲ್ಯ. ಒಂದು ರಿವಾಲ್ವರ್ ಇದೆ, ಲೈಸೆನ್ಸ್ಡ್ ರಿವಾಲ್ವರ್. ಹಾಗೇನೆ ಒಂದು ಗನ್ ಅನ್ನ ಇವರು ಹೊಂದಿದ್ದಾರೆ. ಇನ್ನು ನೆಕ್ಸ್ಟ್ ನಿತಿನ್ ಗಡ್ಕರಿ. ಇತ್ತೀಚೆಗೆ ನಿತಿನ್ ಗಡ್ಕರಿ ಅವರ ವಿಚಾರದ ಬಗ್ಗೆ, ಅವರ ಆಸ್ತಿಯ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸಾರಿಗೆ ಸಚಿವರಾಗಿರುವಂತ ನಿತಿನ್ ಗಡ್ಕರಿ ಅವರ ಹತ್ರ ಇರುವಂತ ಒಟ್ಟು ಆಸ್ತಿ ಎಷ್ಟು? 4,95,00,000 ವೀಕ್ಷಕರೇ. ಇರೋದು 4,95,00,000. ಇದು ಅವರು ಕೊಟ್ಟಿರುವಂತ ಲೆಕ್ಕ. ಇನ್ನ ನಿರ್ಮಲಾ ಸೀತಾರಾಮನ್, ನಮ್ಮ ದೇಶದ ವಿತ್ತ ಸಚಿವೆ, ಹಣಕಾಸು ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಹತ್ರ 1 ಕೋಟಿ ರೂಪಾಯಿ ಆಸ್ತಿ ಇದೆ. ಇವರು ಅನೌನ್ಸ್ ಮಾಡಿಕೊಂಡಿರುವಂಥದ್ದು ಕಳೆದ ವರ್ಷದಿಂದ ಈ ವರ್ಷದವರೆಗೂ ಅಂತ 1 ಕೋಟಿ ರೂಪಾಯಿ ಆಸ್ತಿ ನನ್ನ ಹತ್ರ ಇದೆ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು ಎಸ್ ಜೈಶಂಕರ್, ವಿದೇಶಾಂಗ ಸಚಿವರು, ಇವರ ಹತ್ರ 10,38,00,000 ರೂಪಾಯಿಯ ಆಸ್ತಿ ಇದೆ. 10,38,00,000. ಸೊ ಕೆಲವು ಆಯ್ದ ಸಚಿವರುಗಳ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನರೇಂದ್ರ ಮೋದಿ ಅವರು, ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್, ಜೈಶಂಕರ್. ಇದು ಇವರ ಒಟ್ಟು ಆಸ್ತಿಯ ಲೆಕ್ಕ. ಪ್ರತಿ ವರ್ಷವೂ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾರ್ಯಾರು ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಸ್ತಿಯನ್ನ ಮಾಡಿದರೋ ಅಥವಾ ಕಡಿಮೆ ಆಸ್ತಿಯನ್ನ ಮಾಡಿದರೋ ಇದೆಲ್ಲ ಆನ್ ದ ರೆಕಾರ್ಡ್, ಆಸ್ ಪರ್ ಲೀಗಲ್. ಇವರು ಈ ರೀತಿ ಆಸ್ತಿ ವಿವರವನ್ನ ಹೊಂದಿದ್ದಾರೆ. ಎಲ್ಲವೂ ಖುಲ್ಲಂ ಖುಲ್ಲ, ನಮ್ದು ಯಾವುದು ಕೂಡ ಮುಚ್ಚುಮರೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ತಮ್ಮ ಆಸ್ತಿಯನ್ನು ಅನೌನ್ಸ್ ಮಾಡ್ಕೊಂಡಿದ್ದಾರೆ. ನಮ್ಮನ್ನ ಆಳುವ ನಾಯಕರ ಆಸ್ತಿ ಎಷ್ಟಿರುತ್ತೆ ಅನ್ನುವಂತಹ ಕುತೂಹಲ ನಿಮ್ಮಲ್ಲಿ ಇದೆ ಅಲ್ವಾ? ಈಗ ಒಬ್ಬೊಬ್ಬರೇ ನಾಯಕರ ಆಸ್ತಿಯ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಹಳ ಮುಖ್ಯವಾಗಿ ಮೊದಲನೇದಾಗಿ ಮತ್ತು ಪ್ರಮುಖವಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಸ್ತಿಯ ಲೆಕ್ಕವನ್ನು ಈಗ ಹೇಳ್ತೀವಿ ಕೇಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹತ್ರ ಇರುವಂತಹ ಒಟ್ಟು ಆಸ್ತಿ 3,43,00,000. ಇವರ ಹತ್ರ ಇರೋದೆಷ್ಟು ಹೇಳಿ? 3,43,00,000 ಎಲ್ಲವನ್ನು ಸೇರಿಸಿ. ಇದರಲ್ಲಿ ಇನ್ನೂ ಡೀಪಾಗಿ ಹೇಳೋದಾದ್ರೆ ಇವರ ಹತ್ರ 4 ಉಂಗುರ ಇದೆ ವೀಕ್ಷಕರೇ. ಇವರ ಹತ್ರ ಇರುವಂಥದ್ದು 4 ಉಂಗುರ. ಇವರ ಹತ್ರ ಭೂಮಿ ಇಲ್ಲ, ಅಂದರೆ ಜಮೀನಿಲ್ಲ. ಇವರ ಹತ್ರ ಮನೆ ಇಲ್ಲ, ಆಸ್ತಿ ಇಲ್ಲ. ಇವರ ಹತ್ರ ಒಂದೇ ಒಂದು ಶೇರ್ ಇಲ್ಲ, ಶೇರ್ ಖರೀದಿ ಇವರು ಮಾಡಿಲ್ಲ. ಕಾರ್ ಇಲ್ಲ, ಬೈಕೂ ಇಲ್ಲ.
ಇವರ ಆಸ್ತಿ ಲೆಕ್ಕ. ಕಾರಿಲ್ಲ, ಬೈಕ್ ಇಲ್ಲ, ಭೂಮಿ ಇಲ್ಲ, ಮನೆ ಇಲ್ಲ, ಇರೋದು 4 ಉಂಗುರ. 4 ಉಂಗುರ ಇದೆ ಇವ್ರ ಹತ್ರ. ಒಟ್ಟು 3,43,00,000 ರೂಪಾಯಿಯ ಆಸ್ತಿ ಇವ್ರ ಹತ್ರ ಇದೆ. ಇನ್ನು ಮಂತ್ರಿಗಳು, ಯಾವ್ಯಾವ ಮಂತ್ರಿ, ಯಾವ್ಯಾವ ಕೇಂದ್ರ ಮಂತ್ರಿ ಹತ್ರ ಎಷ್ಟೆಷ್ಟು ಆಸ್ತಿಯ ಮೌಲ್ಯ ಇದೆ ಇದನ್ನು ನೋಡ್ತಾ ಹೋಗೋಣ. ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹತ್ರ ಎಷ್ಟು ಆಸ್ತಿ ಇದೆ? ಒಟ್ಟು ಇವ್ರ ಹತ್ರ ಇರುವಂಥದ್ದು 65 ಕೋಟಿ ರೂಪಾಯಿ. 65 ಕೋಟಿ ರೂಪಾಯಿಯ ಆಸ್ತಿಯ ಲೆಕ್ಕವನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ವೀಕ್ಷಕರೇ. ನೋಡಿ, ಇವ್ರ ಹತ್ರ ಕಾರ್ ಇಲ್ಲ, ಅಮಿತ್ ಶಾ ಅವರ ಹತ್ರ ಕಾರ್ ಇಲ್ಲ. ಅವರು ಕೊಟ್ಟಿರುವ ಲೆಕ್ಕದ ಪ್ರಕಾರ 42.09 ಲಕ್ಷ ಸಾಲ ಇದೆ ಇವರ ಹತ್ರ. ಇವರು 42 ಲಕ್ಷ ಸಾಲ ಮಾಡಿದ್ದಾರೆ. ಇವರ ಹೆಂಡತಿಯ ಆಸ್ತಿ, ಗೃಹ ಸಚಿವ ಅಮಿತ್ ಶಾ ಅವರ ಪತ್ನಿಯ ಆಸ್ತಿ 31 ಕೋಟಿ. ಇವರ ಹತ್ರ ಇರುವಂಥದ್ದೆಷ್ಟು? 65 ಕೋಟಿ. ಇವರ ಹತ್ರ ಕಾರ್ ಇಲ್ಲ, 42 ಲಕ್ಷ ರೂಪಾಯಿ ಸಾಲ ಇದೆ. ಇದು ಅಮಿತ್ ಶಾ ಅವರ ಆಸ್ತಿಯ ಲೆಕ್ಕಾಚಾರ. ಇನ್ನು ನೆಕ್ಸ್ಟ್, ರಾಜನಾಥ್ ಸಿಂಗ್ ಅವರು, ಹೇಳಿ ಕೇಳಿ ರಕ್ಷಣಾ ಸಚಿವರು ಇವರು. ಇವ್ರ ಹತ್ರ ಏನೇನು ಆಸ್ತಿ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ. 3,60,00,000 ರೂಪಾಯಿ ಇವ್ರ ಹತ್ರ ಇರುವಂಥ ಆಸ್ತಿ. ಇವ್ರ ಹತ್ರ ಒಂದು ರಿವಾಲ್ವರ್ ಇದೆ, ಒಂದು ಗನ್ ಇದೆ. ಇದು ಇವರ ಆಸ್ತಿ. ಒಟ್ಟು 3,60,00,000 ರಾಜನಾಥ್ ಸಿಂಗ್ ಅವರ ಒಟ್ಟು ಆಸ್ತಿಯ ಮೌಲ್ಯ. ಒಂದು ರಿವಾಲ್ವರ್ ಇದೆ, ಲೈಸೆನ್ಸ್ಡ್ ರಿವಾಲ್ವರ್. ಹಾಗೇನೆ ಒಂದು ಗನ್ ಅನ್ನ ಇವರು ಹೊಂದಿದ್ದಾರೆ. ಇನ್ನು ನೆಕ್ಸ್ಟ್, ನಿತಿನ್ ಗಡ್ಕರಿ. ಇತ್ತೀಚೆಗೆ ನಿತಿನ್ ಗಡ್ಕರಿ ಅವರ ವಿಚಾರದ ಬಗ್ಗೆ, ಅವರ ಆಸ್ತಿಯ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸಾರಿಗೆ ಸಚಿವರಾಗಿರುವಂತ ನಿತಿನ್ ಗಡ್ಕರಿ ಅವರ ಹತ್ರ ಇರುವಂತ ಒಟ್ಟು ಆಸ್ತಿ ಎಷ್ಟು? 4,95,00,000 ವೀಕ್ಷಕರೇ. ಇರೋದು 4,95,00,000. ಇದು ಅವರು ಕೊಟ್ಟಿರುವಂತ ಲೆಕ್ಕ. ಇನ್ನ ನಿರ್ಮಲಾ ಸೀತಾರಾಮನ್, ನಮ್ಮ ದೇಶದ ವಿತ್ತ ಸಚಿವೆ, ಹಣಕಾಸು ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಹತ್ರ 1 ಕೋಟಿ ರೂಪಾಯಿ ಆಸ್ತಿ ಇದೆ. ಇವರು ಅನೌನ್ಸ್ ಮಾಡಿಕೊಂಡಿರುವಂಥದ್ದು ಕಳೆದ ವರ್ಷದಿಂದ ಈ ವರ್ಷದವರೆಗೂ ಅಂತ 1 ಕೋಟಿ ರೂಪಾಯಿ ಆಸ್ತಿ ನನ್ನ ಹತ್ರ ಇದೆ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಇನ್ನು ಎಸ್ ಜೈಶಂಕರ್, ವಿದೇಶಾಂಗ ಸಚಿವರು, ಇವರ ಹತ್ರ 10,38,00,000 ರೂಪಾಯಿಯ ಆಸ್ತಿ ಇದೆ. 10,38,00,000. ಸೊ ಕೆಲವು ಆಯ್ದ ಸಚಿವರುಗಳ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ನರೇಂದ್ರ ಮೋದಿ ಅವರು, ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್, ಜೈಶಂಕರ್. ಇದು ಇವರ ಒಟ್ಟು ಆಸ್ತಿಯ ಲೆಕ್ಕ. ಪ್ರತಿ ವರ್ಷವೂ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾರ್ಯಾರು ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಸ್ತಿಯನ್ನ ಮಾಡಿದರೋ ಅಥವಾ ಕಡಿಮೆ ಆಸ್ತಿಯನ್ನ ಮಾಡಿದರೋ, ಇದೆಲ್ಲ ಆನ್ ದ ರೆಕಾರ್ಡ್ ಆಸ್ ಪರ್ ಲೀಗಲ್. ಇವರು ಈ ರೀತಿ ಆಸ್ತಿ ವಿವರವನ್ನ ಹೊಂದಿದ್ದಾರೆ. ಎಲ್ಲವೂ ಖುಲ್ಲಂ ಖುಲ್ಲ, ನಮ್ದು ಯಾವುದು ಕೂಡ ಮುಚ್ಚುಮರೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ತಮ್ಮ ಆಸ್ತಿಯನ್ನು ಅನೌನ್ಸ್ ಮಾಡ್ಕೊಂಡಿದ್ದಾರೆ.